ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವು 10th ಕ್ಲಾಸ್ ಓದ್ತಾ ಇದ್ರೆ ಅಥವಾ PUC 1 and 2 ಓದ್ತಾ ಇದ್ರೆ ನಿಮಗೆ ಈ ಟಾಪಿಕ್, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಗಿವ್ ಎನ್ ಎಕ್ಸಾಂಪಲ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕೇಳ್ತಾ ಇರ್ತಾರೆ. ಅಥವಾ ಯಾವುದೋ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ ಅಂತಲೂ ಕೇಳ್ಬೋದು. ಓಕೆ, ಅದಕ್ಕೆ ನೀವು ಈ ವಿಡಿಯೋನ ಗಮನ ಇಟ್ಟು ನೋಡಬೇಕು, ಸರಿನಾ? ಸೊ ಶುರು ಮಾಡೋಣ. ಸೊ ಮೊದಲಿಗೆ ನಮಗೆ ಆಕ್ಸಿಡೇಷನ್ ಅಂದರೆ ಏನು? ಮೀನಿಂಗ್ ಆಫ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಅಕ್ಸೆಪ್ಟಿಂಗ್ ದಿ ಆಕ್ಸಿಜನ್. ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋ ಸಬ್ಸ್ಟೆನ್ಸ್ ಇದ್ರೆ ರಿಯಾಕ್ಷನಲ್ಲಿ, ದೆನ್ ವಿ ಕಾಲ್ ದಟ್ ರಿಯಾಕ್ಷನ್ ಆಸ್ ಆಕ್ಸಿಡೇಷನ್. ಓಕೆ, ಸಬ್ಸ್ಟೆನ್ಸ್ ಅಕ್ಸೆಪ್ಟಿಂಗ್ ಆಕ್ಸಿಜನ್. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ಆ ರಿಯಾಕ್ಷನಲ್ಲಿ ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ, ಗೇನ್ ಮಾಡ್ಕೊಳ್ತಾ ಇದ್ರೆ, ದೆನ್ ವಿ ಕಾಲ್ ದಟ್ ಸಬ್ಸ್ಟೆನ್ಸ್ ಆಸ್ ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಆ ಸಬ್ಸ್ಟೆನ್ಸು ಆಕ್ಸಿಡೈಸ್ ಆಗ್ತಾ ಇದೆ. ಸಬ್ಸ್ಟೆನ್ಸು ಯಾವಾಗ ಆಕ್ಸಿಡೈಸ್ ಆಗ್ತಾ ಇದೆ ಅಂತ ಹೇಳ್ತೀವಿ? ವೆನ್ ಇಟ್ ಅಕ್ಸೆಪ್ಟ್ಸ್ ಆಕ್ಸಿಜನ್, ದೆನ್ ದಟ್ ಸಬ್ಸ್ಟೆನ್ಸ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಓಕೆ, ಆಕ್ಸಿಡೇಷನ್ ಆಗ್ತಾ ಇದೆ, ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಈಗ ಸಬ್ಸ್ಟೆನ್ಸ್ ಅಂದ್ರೆ ಇಲ್ಲಿ ಆಟಮ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು. ಓಕೆ, ಈಸ್ ಲೂಸಿಂಗ್ ಆಕ್ಸಿಜನ್. ಇಲ್ಲಿ ಏನಾಗ್ತಾ ಇದೆ ನೋಡಿ, ಸಬ್ಸ್ಟೆನ್ಸ್ ಆಕ್ಸಿಜನ್ ಲೂಸ್ ಮಾಡ್ಕೊಳ್ತಾ ಇದೆ, ಕಳ್ಕೊಳ್ತಾ ಇದೆ. ದೆನ್ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಸಬ್ಸ್ಟೆನ್ಸ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಅಥವಾ ರಿಡಕ್ಷನ್ ರಿಯಾಕ್ಷನ್. ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ವೆನ್ ಸಬ್ಸ್ಟೆನ್ಸ್ ಅಕ್ಸೆಪ್ಟ್ಸ್ ಆಕ್ಸಿಜನ್. ರಿಡಕ್ಷನ್ ರಿಯಾಕ್ಷನ್ ಅಂದ್ರೆ ವೆನ್ ಸಬ್ಸ್ಟೆನ್ಸ್ ಲೂಸಸ್ ಆಕ್ಸಿಜನ್. ಓಕೆ, ಆ ಸಬ್ಸ್ಟೆನ್ಸು ರೆಡ್ಯೂಸ್ ಆಗ್ತಾ ಇದೆ, ಇಲ್ಲಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ. ಓಕೆನಾ? ಇನ್ನೂ ಒಂದು ಅಪ್ರೋಚ್ ಹೇಳ್ತೀನಿ ನೋಡಿ, ಯಾವ ಥರ ಅಪ್ರೋಚ್ ಮಾಡಬೇಕು ಅಂದರೆ ಆಲ್ಟರ್ನೇಟಿವ್ ಅಪ್ರೋಚು. ಈಗ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ರಿಯಾಕ್ಷನಲ್ಲಿ ಸಬ್ಸ್ಟೆನ್ಸ್ ಅಕ್ಸೆಪ್ಟಿಂಗ್ ಹೈಡ್ರೋಜನ್. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಹೈಡ್ರೋಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ದೆನ್ ಆ ರಿಯಾಕ್ಷನ್ ಬಂದ್ಬಿಟ್ಟು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಓಕೆ, ವೆನೆವರ್ ಎ ಸಬ್ಸ್ಟೆನ್ಸ್ accepts hydrogen, then we call it as reduction reaction. ಇಲ್ಲಿ ಸಬ್ಸ್ಟೆನ್ಸ್ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಗೇನ್ ಮಾಡ್ಕೊಳ್ತಾ ಇದೆ. ಓಕೆ, ಸಬ್ಸ್ಟೆನ್ಸ್ ಲೂಸಿಂಗ್ ಹೈಡ್ರೋಜನ್, then ಆಕ್ಸಿಡೇಷನ್. ಇಲ್ಲಿ ನೋಡಿ, ಸಬ್ಸ್ಟೆನ್ಸ್ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ರಿಡಕ್ಷನ್, ಸಬ್ಸ್ಟೆನ್ಸ್ ಹೈಡ್ರೋಜನ್ ಲೂಸ್ ಮಾಡ್ಕೊಳ್ತಾ ಇದ್ರೆ ದೆನ್ ಆಕ್ಸಿಡೇಷನ್. ಓಕೆ, ಸಿಂಪಲ್, ವೆರಿ ಸಿಂಪಲ್. ಈಗ ನೋಡಿ, ಒನ್ ಲೈನಲ್ಲಿ ಬರೀತೀನಿ ನೋಡಿ ಈ 4 ಸ್ಟೇಟ್ಮೆಂಟ್ಸ್ ಅನ್ನ. when a substance accepts oxygen or loses hydrogen. ಯಾವಾಗಾದ್ರೂ ಸಬ್ಸ್ಟೆನ್ಸ್ ಯಾವುದಾದ್ರೂ ರಿಯಾಕ್ಷನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅಥವಾ ಅದು ಹೈಡ್ರೋಜನ್ ಲೂಸ್ ಮಾಡ್ಕೊಳ್ತಾ ಇದೆ ಅಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಇದು ಒಂದು ಸ್ಟೇಟ್ಮೆಂಟ್. when a substance accepts hydrogen or loses oxygen, then we call it as reduction
ರಿಯಾಕ್ಷನ್. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ವೆನ್ ಎ ಸಬ್ಸ್ಟೆನ್ಸ್ ಆಕ್ಸೆಪ್ಟ್ಸ್ ಆಕ್ಸಿಜನ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಥವಾ ಅದು ಹೈಡ್ರೋಜನ್ ಲೂಸ್ ಮಾಡ್ಕೊಳ್ಳುತ್ತೆ, ದೆನ್ ಆಕ್ಸಿಡೇಷನ್ ರಿಯಾಕ್ಷನ್. ವೆನ್ ಎ ಸಬ್ಸ್ಟೆನ್ಸ್ ಆಕ್ಸೆಪ್ಟ್ಸ್ ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅಥವಾ ಅದು ಆಕ್ಸಿಜನ್ ಲೂಸ್ ಮಾಡ್ಕೊಳ್ತಾ ಇದೆ, ದೆನ್ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ರಿಯಾಕ್ಷನ್. ಸೊ ಈ 2 ಸ್ಟೇಟ್ಮೆಂಟ್ಸ್ ನಿಮಗೆ ಅರ್ಥ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡೋಕ್ಕಾಗತ್ತೆ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ ಅಂತ. ಓಕೆನಾ? ನಿಮಗೆ ಈಗ ಎಕ್ಸಾಂಪಲ್ ಒಂದೊಂದಾಗಿ ಕೊಟ್ಟು ಹೇಳ್ತೀನಿ ನೋಡಿ, ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, CuO ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ ರೈಸ್ ಟು ಕಾಪರ್ ಪ್ಲಸ್ ವಾಟರ್ H2O ಅಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಏನಾಗ್ತಾ ಇದೆ ನೋಡಿ, ಕಾಪರ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್, ಇಟ್ ಈಸ್ ಲೂಸಿಂಗ್ ಆಕ್ಸಿಜನ್. ಇದು ಆಕ್ಸಿಜನ್, ಕಾಪರ್ ಆಕ್ಸೈಡ್ ಬಂದ್ಬಿಟ್ಟು ಆಕ್ಸಿಜನ್ ನ ಕಳ್ಕೊಳ್ತಾ ಇದೆ, ಇಟ್ ಈಸ್ ಲೂಸಿಂಗ್ ಆಕ್ಸಿಜನ್ ಅಂಡ್ ಓನ್ಲಿ ಕಾಪರ್ ಈಸ್ ಫಾರ್ಮ್ಡ್ ಇನ್ ದ ಪ್ರಾಡಕ್ಟ್ಸ್. ಸೊ ದೆನ್ ವಿ ಕಾಲ್ ದಿಸ್ ಆಸ್ ರಿಡಕ್ಷನ್. ಓಕೆ, ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ, ಕಾಪರ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್ ಇಲ್ಲಿ ನೋಡಿ, ಹೈಡ್ರೋಜನ್ ನೋಡಿ, ಇಲ್ಲಿ ಹೈಡ್ರೋಜನ್ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ ಇಲ್ಲಿ, ಹೌದಾ? ಹೈಡ್ರೋಜನ್ ಯಾವ ತರ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ, ಅದು ಆಕ್ಸಿಡೈಸ್ ಆಗ್ಬಿಟ್ಟು ವಾಟರ್ ಫಾರ್ಮೇಶನ್ ಆಗ್ತಾ ಇದೆ. ಹೈಡ್ರೋಜನ್ ಇನ್ ದ ರಿಯಾಕ್ಟೆಂಟ್ಸ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಆರ್ ಆಕ್ಸಿಡೇಷನ್ ಆಗ್ತಾ ಇದೆ ಇಲ್ಲಿ ಟು ಫಾರ್ಮ್ ವಾಟರ್. ಸೊ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ಓಕೆ, ಎರಡು ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ಒಂದೇ ರಿಯಾಕ್ಷನ್ ಅಲ್ಲಿ ಆಗ್ತಿದೆ ಅಲ್ವಾ? ಸೊ ವಿ ಕಾಲ್ ಸಚ್ ಟೈಪ್ ಆಫ್ ರಿಯಾಕ್ಷನ್. ಈ ತರ ರಿಯಾಕ್ಷನ್ಸ್ ಅನ್ನ ಯಾವ್ದ್ರಲ್ಲಿ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಎರಡು ಆಗ್ತಾ ಇದ್ರೆ ದೆನ್ ವಿ ಕಾಲ್ ದೋಸ್ ರಿಯಾಕ್ಷನ್ ಆಸ್ ರೆಡಾಕ್ಸ್ ರಿಯಾಕ್ಷನ್ಸ್. ರೆಡಾಕ್ಸ್ ರಿಯಾಕ್ಷನ್ಸ್ ಎಕ್ಸಾಮ್ ಅಲ್ಲಿ ಈ ತರನು ಕೇಳ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕೇಳ್ತಾರೆ. 1 ಮಾರ್ಕ್ಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು ವಾಟ್ ಆರ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ. In which reactions in which oxidation and reduction takes place at once. Okay. Next example, ZnO zinc oxide plus carbon, zinc plus carbon monoxide. ಈ ರಿಯಾಕ್ಷನ್ ಅಲ್ಲಿ ನೋಡಿ ZnO Zn ಆಗ್ತಾ ಇದೆ, ಅದು ರೆಡ್ಯೂಸ್ ಆಗ್ತಾ ಇದೆ, ಹೌದಾ? ಜಿಂಕ್ ರೆಡ್ಯೂಸ್ ಆಗ್ತಾ ಇದೆ, ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಇಲ್ಲಿ ನೋಡಿ ಕಾರ್ಬನ್ ಮೊನಾಕ್ಸೈಡ್ ಆಗ್ತಾ ಇದೆ, ಅಂದ್ರೆ ಆಕ್ಸಿಜನ್ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಈ ಕಾರ್ಬನ್ ರಿಯಾಕ್ಟೆಂಟ್ಸ್ ಅಲ್ಲಿ ಇದೆ ಅಲ್ವಾ, ಈ ಕಾರ್ಬನ್ ಏನ್ ಮಾಡ್ತಾ ಇದೆ, ಆಕ್ಸಿಜನ್ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಿರೋದು. ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ ಟು ಫಾರ್ಮ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, MnO2 manganese oxide 4HCl MnCl2 plus 2 molecules of water plus Cl2. ಈ ರಿಯಾಕ್ಷನ್ ಅಲ್ಲಿ ನೋಡಿ ಮ್ಯಾಂಗನೀಸ್ ನೋಡಿ ಏನಾಗ್ತಾ ಇದೆ, ಇಟ್ ಈಸ್ ಲೂಸಿಂಗ್ ಆಕ್ಸಿಜನ್ ಅಲ್ವಾ, ಸೊ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಇಲ್ಲಿ ಮ್ಯಾಂಗನೀಸ್ ಆಕ್ಸಿಜನ್ ಲೂಸ್ ಮಾಡಿಕೊಂಡು ಅದು ರೆಡ್ಯೂಸ್ ಆಗ್ತಾ ಇದೆ. ದೆನ್ ಹಿಯರ್ ಇಟ್ ಈಸ್ ರಿಡಕ್ಷನ್ ಆಗ್ತಾ ಇದೆ, ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ ದಟ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ, ಇದು HCl. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಬಂದ್ಬಿಟ್ಟು ಹೈಡ್ರೋಜನ್ ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಟು ಫಾರ್ಮ್ ವಾಟರ್, ಆಕ್ಸಿಡೇಷನ್ ಅಲ್ವಾ? ಓಕೆ, ಇಲ್ಲಿ ನೋಡಿ ಮ್ಯಾಂಗನೀಸ್ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಟು ಫಾರ್ಮ್ MnCl2. ಇಲ್ಲಿ ಆಕ್ಸಿಜನ್ ನ ಲೂಸ್ ಮಾಡ್ಕೊಳ್ತಾ ಇದೆ, ಸೊ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಇಲ್ಲಿ ಹೈಡ್ರೋಜನ್ ಬಂದ್ಬಿಟ್ಟು ಆಕ್ಸಿಡೈಸ್ ಆಗಿ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ. ಮತ್ತೆ ಇಲ್ಲಿ Cl ಹೈಡ್ರೋಕ್ಲೋರಿಕ್ ಆಸಿಡ್ Cl ಇದೆ ಅಲ್ವಾ, ಕ್ಲೋರಿನ್, ಇದೇನಾಗ್ತಾ ಇದೆ, ಇದನ್ನು ಆಕ್ಸಿಡೈಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಕ್ಲೋರಿನ್ ಹೈಡ್ರೋಜನ್ ನ ಲೂಸ್ ಮಾಡ್ಕೊಳ್ತಾ ಇದೆ. ಇಲ್ಲಿ ನೋಡಿ ನಾವು ಆಲ್ರೆಡಿ ಬರ್ತಿದೀವಲ್ವಾ, ಸಬ್ಸ್ಟೆನ್ಸ್ ಲೂಸಿಂಗ್ ಹೈಡ್ರೋಜನ್, ದೆನ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಆಕ್ಸಿಡೇಷನ್. ಇಲ್ಲಿ ಕ್ಲೋರಿನ್ ಇಟ್ ಈಸ್ ಲೂಸಿಂಗ್ ಹೈಡ್ರೋಜನ್, ದೆನ್ ಆಲ್ಸೋ
we call it as oxidation. Okay, ಆಕ್ಸಿಜನ್ ಲೂಸ್ ಮಾಡ್ಕೊಂಡ್ರೆ ರಿಡಕ್ಷನ್, ಆಕ್ಸಿಜನ್ ಗೇನ್ ಮಾಡ್ಕೊಂಡ್ರೆ ಆಕ್ಸಿಡೇಷನ್, ಹೈಡ್ರೋಜನ್ ಲೂಸ್ ಮಾಡ್ಕೊಂಡ್ರೇನು ಆಕ್ಸಿಡೇಷನ್. ಓಕೆ, ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್, H2S plus Cl2 give rise to 2HCl plus S. ಈ ರಿಯಾಕ್ಷನ್ ಅಲ್ಲಿ ನೋಡಿ ಏನಾಗ್ತಾ ಇದೆ, H2S is converting into S. ಈ ಸಲ್ಫರ್ ನೋಡಿ, ಸಲ್ಫರ್ ಏನಾಗ್ತಾ ಇದೆ, S hydrogen sulfide. So hydrogen sulfide is getting converted to sulfur ಅಲ್ವಾ. ಇಲ್ಲೇನಾಗ್ತಾ ಇದೆ ನೋಡಿ, ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. Sulfur is getting oxidized. It means it is losing hydrogen. So ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲೋರಿನ್ ಬಂದ್ಬಿಟ್ಟು ಇದು ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅಲ್ವಾ. ಇಟ್ ಈಸ್ ಕನ್ವರ್ಟಿಂಗ್ ಇಂಟು ಹೈಡ್ರೋಕ್ಲೋರಿಕ್ ಆಸಿಡ್. ಇಟ್ ಈಸ್ ಅಕ್ಸೆಪ್ಟಿಂಗ್ ಹೈಡ್ರೋಜನ್. ಸೊ ಇದನ್ನ ನಾವು ರಿಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಹೈಡ್ರೋಜನ್ ಅಕ್ಸೆಪ್ಟ್ ಮಾಡಿಕೊಂಡು ರೆಡ್ಯೂಸ್ ಆಗ್ತಾ ಇದೆ ಕ್ಲೋರಿನ್ ಟು ಫಾರ್ಮ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ಹೈಡ್ರೋಜನ್ ಲೂಸ್ ಮಾಡಿಕೊಂಡು ಸಲ್ಫರ್ ಫಾರ್ಮೇಶನ್, ಹೈಡ್ರೋಜನ್ ಸಲ್ಫೈಡ್ ಇಂದ ಸಲ್ಫರ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ರೈಟ್, ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್, PbO, that is lead oxide plus carbon give rise to Pb plus carbon monoxide. ಇಲ್ಲಿ ನೋಡಿ, ಇದನ್ನು ತುಂಬಾ ಸಿಂಪಲ್ ರಿಯಾಕ್ಷನ್ ಅಲ್ವಾ, ನಿಮಗೆ ಗೊತ್ತಾಗಿರ್ಬೇಕು ಈಗಲೇ ಎಲ್ಲಿ ರಿಯಾಕ್ಷನ್, ಎಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಎಲ್ಲಿ ರಿಡಕ್ಷನ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿ, PbO ಇಟ್ ಈಸ್ ಲೂಸಿಂಗ್ ಆಕ್ಸಿಜನ್ ಅಲ್ವಾ. ಈ ಲೆಡ್, Pb ಅಂದ್ರೆ ಲೆಡ್ ಆಕ್ಸೈಡ್. ಈ ಲೆಡ್ ಅನ್ನ ಆಗ್ತಾ ಇದೆ, ಈ ಲೆಡ್ ಆಕ್ಸಿಜನ್ ನ ಲೂಸ್ ಮಾಡ್ಕೊಳ್ತಾ ಇದೆ ಟು ಫಾರ್ಮ್ ಓನ್ಲಿ ಲೆಡ್ ಅಲ್ವಾ. ಸೊ ಇಲ್ಲಿ ಯಾವ ರಿಯಾಕ್ಷನ್ ಆಗ್ತಿದೆ, ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಆಕ್ಸಿಜನ್ ನ ಲೂಸ್ ಮಾಡ್ಕೊಳ್ತಾ ಇದೆ. ಸೊ ರಿಡಕ್ಷನ್ ರಿಯಾಕ್ಷನ್. ಇಲ್ಲಿ ಕಾರ್ಬನ್ ಬಂದ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಆಗ್ತಾ ಇದೆ ನೋಡಿ, ಆಕ್ಸಿಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಎಕ್ಸಾಂಪಲ್, H2S plus Br2 HBr plus S. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಆಕ್ಸಿಜನ್ ಇಲ್ಲ, ಓನ್ಲಿ ಹೈಡ್ರೋಜನ್ ಇದೆ. ಇಲ್ಲಿ ಬ್ರೋಮಿನ್ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಬ್ರೋಮಿನ್ ಹೈಡ್ರೋಜನ್ ಬ್ರೋಮೈಡ್ ಆಗ್ತದೆ, ಅಂದ್ರೆ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಇಟ್ ಈಸ್ ಗೆಟಿಂಗ್ reduced and reduction reaction is occurring here. Okay, ಇಲ್ಲಿ ಹೈಡ್ರೋಜನ್ ಸಲ್ಫೈಡ್, ಇಲ್ಲಿ ಸಲ್ಫರ್ ಆಗಿದೆ ಅಲ್ವಾ. ಸೊ ಹೈಡ್ರೋಜನ್ ನ ಲೂಸ್ ಮಾಡ್ಕೊಂಡಿದೆ ಅಲ್ವಾ. ಸಲ್ಫರ್ ಏನ್ ಮಾಡಿದೆ, ಹೈಡ್ರೋಜನ್ ನ ಲೂಸ್ ಮಾಡ್ಕೊಂಡಿದೆ, ಕಳ್ಕೊಂಡಿದೆ. ಸೊ ಓನ್ಲಿ ಸಲ್ಫರ್ ಇದೆ ಪ್ರಾಡಕ್ಟ್ಸ್ ಅಲ್ಲಿ. ಸೊ ವಿ ಕಾಲ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಆಸ್ ಆಕ್ಸಿಡೇಷನ್. ಸೊ ದೀಸ್ ಆರ್ ದ 6 ಟೈಪ್ಸ್ ಆಫ್ ರಿಯಾಕ್ಷನ್. ಈ 6 ರಿಯಾಕ್ಷನ್ಸ್ ನಾವು ನೋಡಿದ್ವಲ್ವಾ. ಸೊ ಇದ್ರಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತಲ್ವಾ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಎಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್, ಎಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ನಮಗೆ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಓಕೆ, ಸೊ ಜಸ್ಟ್ ಸಮರಿ ಹೇಳ್ತೀನಿ ನೋಡಿ. ಲಾಸ್ಟ್ಗೆ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ನ ಗೇನ್ ಮಾಡಿಕೊಂಡು or it loses hydrogen, then ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ. ಸಬ್ಸ್ಟೆನ್ಸ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ಗೇನ್ ಮಾಡ್ಕೊಂಡ್ರೆ ಅಥವಾ ಹೈಡ್ರೋಜನ್ ಕಳ್ಕೊಂಡ್ರೆ, ಲೂಸ್ ಮಾಡ್ಕೊಂಡ್ರೆ, ದೆನ್ ಆಕ್ಸಿಡೈಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸಬ್ಸ್ಟೆನ್ಸ್ ಗೇನ್ಸ್ hydrogen or loses oxygen, then ಆಗ ನಾವೇನು ಹೇಳ್ತೀವಿ, ರೆಡ್ಯೂಸ್ ಆಗ್ತಾ ಇದೆ.
ಓಕೆ, ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗ್ತಾ ಇದೆ. ಯಾವ್ದಾದ್ರೂ ಒಂದು ರಿಯಾಕ್ಷನ್ ಅಲ್ಲಿ ಸಬ್ಸ್ಟೆನ್ಸ್ ಹೈಡ್ರೋಜನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಥವಾ ಆಕ್ಸಿಜನ್ ಲೂಸ್ ಮಾಡ್ಕೊಂಡ್ರೆ ದೆನ್ ಆ ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗ್ತಾ ಇದೆ, ಮತ್ತೆ ಆ ರಿಯಾಕ್ಷನ್ ರಿಡಕ್ಷನ್ ಅಂತೀವಿ. ಓಕೆ, ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ಗೇನ್ ಮಾಡಿಕೊಂಡು ಹೈಡ್ರೋಜನ್ ಲೂಸ್ ಮಾಡ್ಕೊಂಡ್ರೆ ಅಥವಾ ಹೈಡ್ರೋಜನ್ ಲೂಸ್ ಮಾಡ್ಕೊಂಡ್ರೆ ದೆನ್ ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ ಅಂತ ಹೇಳ್ತೀವಿ ಅಥವಾ ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಓಕೆ, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೆಡಾಕ್ಸ್ ರಿಯಾಕ್ಷನ್ಸ್. ಓಕೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಲ್ವಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.